ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಮಾಡ್ತಾಯಿದ್ದೀನಿ. ನನ್ನದು ಸ್ಪೆಷಲ್ ಏನು ಅಂತಂದರೆ ನನ್ನ ಹಸ್ಬೆಂಡಿನ ಇವತ್ತು ಬರ್ಡೇ. ಸೊ ಇವತ್ತು ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅವ್ರಿಗೆ ಯಾವ ಥರ ಸರ್ಪ್ರೈಸಸ್ ಕೊಡ್ತಾಯಿದ್ದೀನಿ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೀವು ಕೂಡ ಈ ವಿಡಿಯೋನ ನೋಡಿ ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನನಗೆ ಸ್ವಲ್ಪ ಹುಷಾರಿಲ್ಲ, ಒಂಥರ ಕೋಲ್ಡಾಗಿ ಫೀವರ್ ಬಂದಿರೋ ಥರ ಆಗಿದೆ. ಅದು ಇವತ್ತೇ ಆಗಬೇಕಾ ಅಂತ ನನಗಂತೂ ಸಿಕ್ಕಾಪಟ್ಟೆ ಇರಿಟೇಟನ್ ಆಗ್ತೈತೆ. ಸೊ ಏನು ಮಾಡೋಕ್ಕಾಗಲ್ಲ, ಸುಸ್ತಾಗ್ತೈತೆ. ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಆ್ಯಂಡ್ ಟಿಫನ್ ಆಗಿ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡೋಣ. ಅಂದರೆ ನನ್ನ ಮಕ್ಕಳು ಬಿಡಬೇಕಲ್ವ, ಚಾನ್ಸೇ ಇಲ್ಲ ಬಿಡೋದಕ್ಕೆ. ಅವ್ರನ್ನೇ ನೋಡ್ಕೊಳ್ಳೋದಾಗುತ್ತೆ. ಒಬ್ಬನು ಮಲ್ಕೊಂಡ್ರೆ ಅವಳು ಎದ್ದೇಳ್ತಾಳೆ, ಅವಳು ಮಲ್ಕೊಂಡಾಗ ಇವನು ಎದ್ದೇಳ್ತಾನೆ. ಯಾರನ್ನಾದ್ರೂ ಒಬ್ರು ನೋಡ್ಕೊಳ್ಬೇಕು. ಈಗ ಇಬ್ಬರು ಎದ್ದಿದ್ದಾರೆ. ಒಬ್ಳನ್ನ ತೊಟ್ಲಲ್ಲಿ ಹಾಕಿದ್ದೀನಿ, ಇವನು ಆಟ ಆಡ್ತಾ ಇದ್ದಾನೆ, ಮನೆ ತುಂಬ ಓಡಾಡ್ತಿದ್ದಾನೆ. ನೋಡಿ ನನ್ನ ಕಣ್ಣೇ ನೋಡ್ಬೋದು ನೀವು, ನನಗೆ ಹುಷಾರಿಲ್ಲ. ಸೊ ಒಂಥರ ಬಾವು ಬಂದುಬಿಟ್ಟಿತ್ತು ಶೀತಕ್ಕೆ. ಬೆಳಗ್ಗೆನೇ ನೋಡಿದೆ, ಫುಲ್ ಮುಖ ಎಲ್ಲ ಬಾವು ಬಂದುಬಿಟ್ಟಿತ್ತು. ಸ್ವಲ್ಪ ಬಿಸಿಲಿನ ಸ್ಟೀಮ್ ತೊಗೊಂಡೆ ನಾನು. ಆ್ಯಂಡ್ ಇವತ್ತು ನಾನು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಸರ್ಪ್ರೈಸ್ ಕೊಡ್ತೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಡುಗೆ ಕೂಡ ಮಾಡಿಸ್ತಾ ಇದ್ದೀನಿ ಇವತ್ತು. ಇಲ್ಲ ಮನೇಲೆ ನಾನು ಚಿಕನ್ ಬಿರಿಯಾನಿ ಕಬಾಬ್ನ ಮಾಡಿಸ್ತಾ ಇದ್ದೀನಿ. ಸೊ ಬಂದಿರೋರಿಗೆ ಊಟಕ್ಕೆ ಪಾರ್ಟಿ ಕೇಳ್ತಾರಲ್ಲ, ಹೊರಗಡೆ ಊಟ ಮಾಡಿದರೆ ಏನಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಮಗೆ. ಹೊರಗಡೆ ನಾನ್ ವೆಜ್ ತಿನ್ನಲಿಕ್ಕೆ ಇಷ್ಟನೇ ಆಗಲ್ಲ ಹೇಳ್ಬೇಕಂದ್ರೆ. ಅದು ಏನೇನು ಹಾಕಿರ್ತಾರೋ ಏನೇನು ಮಾಡಿರ್ತಾರೋ ಗೊತ್ತಿಲ್ಲ. ಸೊ ನನಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ ಹೊರಗಡೆ ತಿನ್ನಲಿಕ್ಕೆ. ಸೊ ಅದಕ್ಕೆ ನಾನು ಮನೆಯಲ್ಲೇ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎಲ್ಲ ಅಡುಗೆ ಮಾಡಿಕೊಂಡು ಸಂಜೆ ಹೋಟೆಲಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡೋಣ ಅಂತಂದೇಳಿ ನಾನು ಒಂದು ಹೋಟೆಲಲ್ಲಿ ಬುಕ್ ಮಾಡಿದ್ದೆ ನಾನು, ಡೆಕೋರೇಷನ್ಸ್ ಅದೆಲ್ಲ. ಆ್ಯಂಡ್ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿದ್ದಿಲ್ಲ. ಸೊ ಆಮೇಲೆ ನಾನು ಅಲ್ಲಿ ಹೋಗಿದ ಮೇಲೆ ನಾನು ಹೇಳಿದೆ ಇಲ್ಲಿ ಬನ್ನಿ ಅಂತಂದೇಳಿ. ಸೊ ಆಫೀಸಿಂದ ಅವ್ರು ಇವಾಗಲೇ ಬಂದರು. ನಾವು ಕೂಡ ಮುಂಚೆನೇ ಬಂದಿದ್ವಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನನ್ನ ಮಗಳನ್ನ ನಾನು ತೋರಿಸ್ತಿಲ್ವಲ್ಲ. ಸೊ ಇದಕ್ಕೆ ಈ ವಿಡಿಯೋದಲ್ಲಿ ಫುಲ್ ಅವಳೇ ಇದ್ದಾಳೆ. ಸೊ ಅದಕ್ಕೆ ನಾನೇನು ಫೇಸ್ ರಿವೀಲ್ ಮಾಡಿದ್ದಿಲ್ಲല്ലോ. ಫೇಸ್ ರಿವೀಲ್ ಮಾಡಿದ ಮೇಲೆ ಅಪ್ಲೋಡ್ ಮಾಡೋಣ ಅಂತಂದೇಳಿ ನಾನು ಅದಕ್ಕೆ ಇವಾಗ ನಾನು ಅಪ್ಲೋಡ್ ಮಾಡಿರೋದು. ಸೊ ಲೇಟ್ ಆಗಿದೆ. ಸೊ ಸಾರಿ. ತುಂಬ ಜನ ಕಾಯ್ತಾ ಇದ್ರಿ ಅಂತ ನನಗೆ ಗೊತ್ತು. ಆ್ಯಂಡ್ ಸ್ವಲ್ಪ ಜನ ಕೇಳಿದ್ರಿ ಬರ್ಡೇ ವ್ಲಾಗ್ ಯಾಕೆ ಹಾಕಿಲ್ಲ ಹಸ್ಬೆಂಡ್ದು ಅಂತ ಕೇಳಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಕ್ತೀನಿ ಅಂತಂದೇಳಿ ಹೇಳಿದ್ದೆ. ಅವ್ರಿಗೂ ಕೂಡ ರಿಪ್ಲೈ ಕೊಟ್ಟಿದ್ದೆ ನಾನು. ಆ್ಯಂಡ್ ಇವಾಗ ಅಮ್ಮನ ತೋರಿಸಿದ್ದಿಲ್ಲಲ್ಲ, ಸೊ ಇನ್ಮೇಲಿಂದ ರಿವೀಲ್ ಮಾಡಿದ್ದೀನಲ್ವ. ಸೊ ಅದಕ್ಕೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಈಗ ಅಪ್ಲೋಡ್ ಮಾಡ್ತಾ ಇರೋದು. ಆ್ಯಂಡ್ ಅವ್ರಿಗೂ ಕೂಡ ಸರ್ಪ್ರೈಸ್ ಆಯಿತು ನಾನು ಈ ಥರ ಎಲ್ಲ ಮಾಡಿಸಿರೋದಕ್ಕೆ. ನಾನು ಖುಷಿಪಟ್ಟರು. ಆ್ಯಂಡ್ ಅವ್ರ ಅಮ್ಮ ಮತ್ತು ಅವ್ರ ಅಣ್ಣ ಬರೋದು ಅವ್ರಿಗೆ ಸ್ವಲ್ಪನೂ 1% ಗೊತ್ತಿಲ್ಲದೆ ಇರೋ ರೀತಿ ನಾನು ಅವ್ರಿಗೆ ಸರ್ಪ್ರೈಸಾಗಿ ತೋರಿಸ್ತಿದ್ದು. ಸೊ ಅವ್ರನ್ನ ನೋಡಿ ಇನ್ನೂ ಖುಷಿಪಟ್ಟರು. ಇವರು ಅವ್ರ ಅಮ್ಮ ಖುಷಿಪಟ್ಟರು. ಸೊ ನಮ್ಮ ಮನೆಯವರು ಖುಷಿಪಟ್ಟರೆ ನನಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಅಷ್ಟೇ ಅಲ್ವಾ, ಹೆಂಡತಿಗೆ ಗಂಡ ಖುಷಿಪಟ್ಟರೆ ಇಷ್ಟ, ಗಂಡಂಗೆ ಹೆಂಡತಿ ಖುಷಿ ಕೊಟ್ಟರೆ ಇಷ್ಟ ಅಂತ. ಸೊ ಅವ್ರ ಅಮ್ಮ ಮತ್ತು ಅವ್ರ ಅಣ್ಣನ ನೋಡಿ ತುಂಬಾ ಖುಷಿಪಟ್ಟರು. ಸ್ವಲ್ಪನೂ ಗೊತ್ತಿಲ್ಲದಿರೋ ರೀತಿ ಸರ್ಪ್ರೈಸಾಗಿ ಕಳಿಸಿದೆ. ಯಾಕೆಂದರೆ ಇಷ್ಟು ವರ್ಷ ನಾನು ಏನೇ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಅಥವಾ ಅವರೇ ನಾವು ಫಂಕ್ಷನ್ ಏನೇ ಮಾಡಿದ್ರು ಮೀನ್ಸ್ ಹೋಟೆಲಲ್ಲಿ ಸೆಲೆಬ್ರೇಷನ್ ಅದೇನೇ ಮಾಡಿದ್ರು ಎಲ್ಲೂ ನೋಡಿದ್ದಿಲ್ಲ ಅವರು. ಸೊ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಸೊ ಅವರು ನೋಡಲಿ, ಅವರು ಖುಷಿ ಪಡಲಿ, ಇರೋಷ್ಟು ಜನ ಎಲ್ಲರೂ ಖುಷಿ ಪಡಿಸೋಣ ಅನ್ನೋದು ಒಂದೇ ಇಂಟೆನ್ಷನು. ನಾನು ಇವಾಗ ಯಾರ ಹತ್ರನೂ ಕೆಟ್ಟೋಳು ಆಗೋದೂ ಇಲ್ಲ. ಯಾಕೆ ಅಂದರೆ ನಾಳೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೆ ಇರೋಷ್ಟು ದಿನ ಎಲ್ಲರ ಜೊತೆನೂ ಚೆನ್ನಾಗಿರೋಣ. ಬಟ್ ಬೇರೆಯವ್ರು ಏನಾದರೂ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾನು ಪರವಾಗಿಲ್ಲ, ನಾನು ಮಾತಾಡ್ಸೋಕ್ಕೆ ಹೋಗೋದಿಲ್ಲ. ಬಟ್ ಅವ್ರಾಗೆ ಅವ್ರು ಮಾತಾಡ್ಸಿದ್ರೆ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ. ಆ್ಯಂಡ್ ನಮ್ಮ ಮನೆಯವ್ರ ಅಮ್ಮ ಆ್ಯಂಡ್ ಅವ್ರ ಅಣ್ಣ ಇಬ್ಬರು ಕೂಡ ಬಂದಿದ್ದರು. ನಮ್ಮ ಮನೆಯವ್ರು ತುಂಬಾ ಖುಷಿಪಟ್ಟರು. ನನಗೂ ತುಂಬ ಖುಷಿ ಆಯಿತು. ಇದೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಆ್ಯಂಡ್ ನಾನು ಫಸ್ಟ್ ಟೈಮ್ ಯಾವಾಗಲೂ ಬರೀ ವೈಟ್ ಫಾರೆಸ್ಟ್ ಕೇಕ್ನ ಆರ್ಡರ್ ಮಾಡ್ತಾಯಿದ್ದೆ. ಇವರೇ ಅವ್ರ ಅಣ್ಣ, ನಮ್ಮ ಮನೆಯವ್ರ ಅಣ್ಣ ಮೀನ್ಸ್ ನಮ್ಮ ಮಾವ ಅವರು.
ಇಲ್ಲಿ ಗ್ರೀನ್ ಟೀ ಶರ್ಟ್ ಹಾಕಿದ್ದಾರಲ್ಲ ಅವರೇ ನಮ್ಮ ಮಾವ. ಎಸ್ ನಾನು ಯಾವಾಗಲೂ ವೈಟ್ ಫಾರೆಸ್ಟ್ ಕೇಕ್ನ ಆರ್ಡರ್ ಮಾಡ್ತಾಯಿದ್ದೆ, ಬಟ್ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಂದೇಳಿ ನಾನು ಓರಿಯೋ ಕೇಕ್ನ ಆರ್ಡರ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ನಾನು ಬರೀ 1 kg ಕೇಕ್ನ ಆರ್ಡರ್ ಮಾಡಿದ್ದೆ. ಯಾಕೆ ಅಂತಂದರೆ ಕೇಕ್ ಸುಮ್ಮನೆ ವೇಸ್ಟ್ ಆಗುತ್ತೆ, ನಾವು ಜಾಸ್ತಿ ತೊಗೊಂಡ್ರೆ. ಜಾಸ್ತಿ ಜನ ಏನಿರಲ್ಲಲ್ಲ, ಜಾಸ್ತಿ ಕೇಕ್ ಯಾರೂ ತಿನ್ನೋದು ಇಲ್ಲ. ಅದರಲ್ಲೂ ಮಳೆ ಬೇರೆ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಅಮ್ಮನೂ ನೋಡ್ಬೋದು ನೀವು ಹೆಂಗಿದ್ದಾಳೆ ಅಂತಂದೇಳಿ. ಅವರಿಬ್ಬರು ಒಂದು ಕಲರ್ ಡ್ರೆಸ್ಸು ಮತ್ತು ಅವ್ರ ಪಪ್ಪನೂ ವೈಟ್ ಕಲರ್ ಡ್ರೆಸ್ ಹಾಕಿದ್ದಾರೆ. 3 ಜನ ಮ್ಯಾಚಿಂಗ್ ಹಾಕ್ಕೊಂಡಿದ್ದಾರೆ. ನಾನು ಮಾತ್ರ ಡಿಫ್ರೆಂಟಾಗಿ ಹಾಕ್ಕೊಂಡಿರೋದು. ಆ್ಯಂಡ್ ನನಗೂ ಗೊತ್ತಿಲ್ಲ ಇದೇ ಆಗಬೇಕು ಅಂತಂದೇನು ಇದ್ದಿದ್ದಿಲ್ಲ, ಬಟ್ ಅವರಿಬ್ಬರದು ಹೊಸದಿತ್ತಲ್ಲ, ಸೊ ಅದಕ್ಕೆ ಇಬ್ರಿಗೂ ಹೊಸದೇ ಹಾಕಿದೆ, ವೈಟ್ ಕಲರ್. ಆ್ಯಂಡ್ ಅವ್ರ ಪಪ್ಪ ಯಾವಾಗಲೂ ವೈಟ್ ಕಲರೇ ಹಾಕ್ತಾರೆ. ಆ್ಯಂಡ್ ನಾನು ಇದು ಡ್ರೆಸ್ ಕೂಡ ಆನ್ಲೈನಲ್ಲಿ ತರಿಸಿದ್ದು, ಮೀಶೋ ಅಲ್ಲ, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ನಾನು. ನಿಮ್ಗೇನಾದರೂ ಈ ಡ್ರೆಸ್ದು ಲಿಂಕ್ ಬೇಕು ಅಂದರೆ ನಾನು ಅವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂತ ತುಂಬ ಜನ ಹೇಳಿದರು. ನನಗೂ ಅನ್ನಿಸ್ತಾ ಇತ್ತು ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂತ. ಅದರಲ್ಲೂ ನನಗೆ ಲೈಟಾಗಿ ಜ್ವರ ಬೇರೆ ಬಂದಿತ್ತು. ಆ್ಯಂಡ್ ಹೇಳಿದ್ನಲ್ಲ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂತಂದೇಳಿ. ಬೆಳಗ್ಗೆಯಿಂದ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಸೊ ಲೈಟಾಗಿ ಜ್ವರ ಕೂಡ ಬಂದಿತ್ತು. ಆ್ಯಂಡ್ ಅದರಲ್ಲೇ ನಾನು ಇಷ್ಟೆಲ್ಲ ಮಾಡ್ತೀನೋ ಇಲ್ವೋ ಅಂತ ನನಗೆ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಬಟ್ ಆದರೂ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲಿ ಒಂದಿಷ್ಟು ಕ್ಯಾಪ್ಸ್ಗಳು ಇದ್ವು, ಅದನ್ನು ನಮ್ಮ ಮೈಯುಗೆ ಹಾಕೋಣ ಅಂತಂದೇಳಿ ನಾನು ಹೇಳಿದೆ ಹಾಕಿ ಅಂತಂದೇಳಿ. ಸೊ ಅವ್ರ ಪಪ್ಪ ಹಾಕಿದರು. ಅಮ್ಮು ಅವತ್ತು ಏನೋ ಆಗ್ತಾನೆ ಸಂಜೆ ನಾವು ಸ್ನಾನ ಮಾಡಿಸಿದ್ವಿ. ಅವಳು ಮಲ್ಕೊಂಡಲೇ ಇಲ್ಲ. ಇನ್ನೇನು ಮಲಗಬೇಕಿತ್ತು. ಅಷ್ಟೊತ್ತಿಗೆ ನಾವು ಹೋಗೋಣ ಅಂತಂದೇಳಿ, ಟೈಮ್ ಆಗುತ್ತೆ ಅಂತಂದೇಳಿ ಬಂದುಬಿಟ್ವಿ. ಬಟ್ ಅವಳಂತೂ ಅವತ್ತು ಅಲ್ಲಿ ಹೋಟೆಲಲ್ಲಿದ್ದಾಗ ಸಿಕ್ಕಾಪಟ್ಟೆ ಹತ್ತಲು. ಸ್ವಲ್ಪ ಹೊತ್ತು ಅಷ್ಟೇ ಚೆನ್ನಾಗಿ ಸಮಾಧಾನವಾಗಿದ್ಲು. ಅಲ್ಲಿ ಆಮೇಲೆ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಜಾಸ್ತಿ ಟೈಮ್ ಇರೋಕ್ಕೆ ಆಗಲಿಲ್ಲ. ಸ್ವಲ್ಪ ಅಲ್ಲಿ ಸ್ನ್ಯಾಕ್ಸ್ನ ತಿನ್ನೋಣ ಅಂದ್ಕೊತಿದ್ವಿ. ಆಗಲಿಲ್ಲ ನನಗೆ. ಅಲ್ಲಿ ಏನೋ ಚಿಕನ್ ವಿಂಗ್ಸ್ ಅಷ್ಟೇ ನಾನು ತಿಂದಿದ್ದು. ಆ್ಯಂಡ್ ಫ್ರೆಂಚ್ ಫ್ರೈಸ್ನ ತಿಂದರು ಒಂದು ಸ್ವಲ್ಪ ಜನ. ನಮ್ಮ ಅಮ್ಮ ಅವರೆಲ್ಲ ಫ್ರೆಂಚ್ ಫ್ರೈಸ್ನ ತಿಂದರು. ನಾವು ಚಿಕನ್ ವಿಂಗ್ಸ್ನ ತಿನ್ನೋಣ ಅಂತ ಇದ್ದೆ, ಬಟ್ ಅದೇ ತಿನ್ನೋಕ್ಕಾಗಲಿಲ್ಲ. ಅಮ್ಮ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಅವಳಿಗೂ ಕೂಡ ನನಗೆ ಹುಡುಗಿ ಥರ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಟೀ ಶರ್ಟ್ ಪ್ಯಾಂಟ್ ಹಾಕಿದರೆ ಫುಲ್ ಆಗುತ್ತಲ್ಲ ಡ್ರೆಸ್ಸು, ಬಿಕಾಸ್ ಚಳಿ ಬೇರೆ ಇತ್ತು. ಸೊ ಅದಕ್ಕೆ ಟೋಪಿ ಹಾಕ್ಕೊಂಡಿದ್ದೆ ನಾನು, ಎಲ್ಲ ಟೋಪಿ ಹಾಕ್ಕೊಂಡೆಲ್ಲ ಕರ್ಕೊಂಬಂದಿದ್ದೆ. ಬಟ್ ಅಲ್ಲಿ ಸೆಕೆ ಆಗ್ತಿತ್ತು. ಹೊರಗಡೆ ಮಾತ್ರ ಕೋಲ್ಡ್ ವಾತಾವರಣ ಇತ್ತು, ಒಳಗಡೆ ಎಲ್ಲ ಸೆಕೆ ಆಗ್ತಿತ್ತು ಅಂತಂದೇಳಿ ನಾನು ಟೋಪಿನ ತೆಗೆದು ಹಾಗೆ ಇಟ್ಕೊಂಡಿದ್ದೆ. ಮತ್ತು ಫುಲ್ ಡ್ರೆಸ್ ಹಾಕಿದ್ನಲ್ಲ, ಸೊ ಪರವಾಗಿಲ್ಲ, ಚಳಿ ಏನು ಆಗೋಲ್ಲ ಅಂತಂದೇಳಿ ಬಿಟ್ಟೆ. ಆ್ಯಂಡ್ ಫ್ಯಾಮಿಲಿ ಫೋಟೋ ಕೂಡ ನಾನು ತುಂಬಾ ಚೆನ್ನಾಗಿ ಬಂದಿತ್ತು. ಅಮ್ಮು ಅದಕ್ಕೆಲ್ಲ ಕೋಪ್ರೇಟ್ ಮಾಡಿದ್ಲು, ಬಟ್ ಲಾಸ್ಟಿಗೆ ಮಾತ್ರ ತುಂಬ ಅಳ್ತಾ ಇದ್ಲು. ನೋಡಿ ಈಗಲೇ ಸ್ಟಾರ್ಟ್ ಮಾಡ್ತಾಯಿದ್ರು. ಅವಳಿಗೆ ನಿದ್ದೆ ಅಷ್ಟೇ ಅಳೋದು, ಅವಳು ಹೊಟ್ಟೆ ಹಶ್ವಿಗಳಲ್ಲ, ಏನಕ್ಕೂ ಅಳಲ್ಲ. ಏನಾದರೂ ಜಾಸ್ತಿ ಫಸ್ಟು ಒಂದು ತಿಂಗಳಿಂದ ಹುಟ್ಟಿದಾಗಿಂದನೂ 1.5 ತಿಂಗಳವರೆಗೂ ಅವಳು ತುಂಬಾ ಅಳ್ತಾ ಇದ್ಲು. ಬಿಕಾಸ್ ಅವಳಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಆವಾಗ ಬೇಗ ಡೈಜೆಷನ್ ಆಗ್ತಾ ಇದ್ದಿದ್ದಿಲ್ಲ. ಸೊ ಅದಕ್ಕೆ ತುಂಬಾ ಅಳ್ತಾ ಇದ್ಲು. ಬಟ್ ಇತ್ತೀಚೆಗೆ ಅವಳು 2 ಮಂತ್ಸ್ ಆಫ್ಟರ್ ಅವಳು ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಎಷ್ಟು ಬೇಕೋ ಅಷ್ಟೇ. ಮತ್ತು ಆಟ ಆಡ್ತಾಳೆ, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ. ಬಟ್ ಅಳೋದಂತೂ ನೋ, ಅವಳು ಅಳೋದೇ ಇಲ್ಲ. ಏನಾದರೂ ಹೊಟ್ಟೆ ಹಶ್ವಾಗಿದ್ರೂ ಅಳೋದಿಲ್ಲ. ಆ್ಯಂಡ್ ಏನಾದರೂ ನೋವಾದರೆ ಅಷ್ಟೇ ಅವಳು ಅಳೋದು. ನಿದ್ದೆಗೆ ಅಳ್ತಾಳೆ ಅವಳು, ಹೊಟ್ಟೆ ಹಶ್ವಿಗಳಲ್ಲ. ಅವ್ರ ಅಣ್ಣ ಮಯು ಇದ್ದಾನಲ್ಲ, ಅವಳಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ಯಾವಾಗಾದರೂ ಒಂದ್ಸರಿ ಅವನಿಗೆ ಸಿಟ್ಟು ಬಂದಾಗೆ ಅವಳ ಮೇಲೆ ತೋರಿಸ್ಬಿಡ್ತಾನೆ ಅವನು. ಅಂದರೆ ನಾನು ಎತ್ಕೊಂಡಿರಲ್ಲ, ಅವಳು ಎತ್ಕೊತೀನಿ ಜಾಸ್ತಿ ಅಂತಂದೇಳಿ. ಸೊ ಅದಕ್ಕೆ ಅವಳ ಮೇಲೆ ತೋರಿಸ್ತಾನೆ ಅವನ ಸಿಟ್ಟನ್ನ. ಬಟ್ ಆದರೆ ಅವಳು ಏನಕ್ಕೂ ಅಳೋದೇ ಇಲ್ಲ, ಜುಪ್ಪು ಅನ್ನೋದಿಲ್ಲ. ಅವಳು ಸುಮ್ಮನೆ ಇರ್ತಾಳೆ. ಆ್ಯಂಡ್ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂತು. ಇದು ನಮ್ಮ ಮನೆಯವರ ಅಮ್ಮ. ತುಂಬ ಅವರು ಖುಷಿಪಟ್ಟರು. ಅವ್ರಿಗೂ ಇದೆಲ್ಲ ನೋಡಿರಲ್ಲಲ್ಲ, ಸೊ ಅವ್ರಿಗೂ ಕೂಡ ಖುಷಿ ಕೊಟ್ಟಿದ್ದು ನನಗೆ ಖುಷಿ ಆಯಿತು. ಆ್ಯಂಡ್ ನಾನು ತುಂಬ ಚೆನ್ನಾಗಿ ಕಾಣ್ತಿದ್ದೆ ಅಂತಂದೇಳಿ ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲರೂ ಹೇಳಿದರು ನಾನು ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಅಂತೇಳಿ. ಬಟ್ ಆದರೆ ಏನು ನನಗೆ ಫೋಟೋಸ್ ತಗೊಳಕ್ಕಾಗಲಿಲ್ಲ. ಇದೇ ಫ್ಯಾಮಿಲಿ ಫೋಟೋ. ಆ್ಯಂಡ್ ಅಲ್ಲೇ ಲೈಟಿಂಗ್ಸಲ್ಲಿ ಒಂದಿಷ್ಟು ಫೋಟೋಸ್ ತಕ್ಕೋಬೇಕಿತ್ತು ಇನ್ನೂ ಚೆನ್ನಾಗಿ. ಆ್ಯಂಡ್ ಐಫೋನಲ್ಲಿ ತಕ್ಕೊಂಡಿದ್ದು ನನ್ನ ಫೋನಿಗೆ ಯಾಕೋ ಟ್ರಾನ್ಸ್ಫರ್ ಮಾಡೋಕ್ಕೆ ಬರ್ತಾಯಿಲ್ಲ. ನನಗೆ ಫೈಲ್ಸ್ಗಳನ್ನ ಕಳ್ಸ್ಕೊಳಕ್ಕೂ ಬರ್ತಾಯಿಲ್ಲ ನನಗೆ. ಅದು ಇನ್ನೂ ಆದರೂ ನನಗೆ ಕಳ್ಸ್ಕೊಳಕ್ಕಾಗ್ತಾಯಿಲ್ಲ. ಅದು ಏನಾಗಿದೆ ಏನೋ ಗೊತ್ತಿಲ್ಲ. ಬಟ್ ಆದರೆ ಐಫೋನಲ್ಲೆಲ್ಲ ಇದೆ ಫೋಟೋಸು, ನನ್ನ ಫೋನಿಗೆ ಕಳ್ಸ್ಕೊಳಕ್ಕೆ ಬರ್ತಾಯಿಲ್ಲ.
ಬಟ್ ಎಲ್ಲ ಫೋಟೋಸು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಐಫೋನಲ್ಲಿ ತೆಗ್ದಿರೋದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇವರು ನಮ್ಮ ಅಜ್ಜಿ ಗೊತ್ತಲ್ವ, ಯಾವಾಗಲೂ ಎಲ್ಲ ವಿಡಿಯೋದಲ್ಲಿ ಯಾವುದೇ ಫಂಕ್ಷನ್ ಇದ್ರೂ ಎಲ್ಲ ಜೊತೆಗಿದ್ದು ಎಲ್ಲದಕ್ಕೂ ಕೋಪ್ರೇಟ್ ಮಾಡ್ತಾರೆ. ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಎಲ್ಲ ಫಂಕ್ಷನ್ಸಿಗೂ ಬರ್ತಾರೆ. ನಾನು ಏನು ಕರೆದ್ರೂ ಅವರು ಬರಲ್ಲ ಅನ್ನೋದೇ ಇಲ್ಲ. ಅವರು ತುಂಬ ಖುಷಿಯಾಗಿ ನಮಗೆ ಕೋಪ್ರೇಟ್ ಮಾಡ್ತಾರೆ. ಅವರು ಕೂಡ ನಮ್ಮ ಜೊತೆನೂ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ನಮ್ಮ ಮಾಮ ಅವ್ರಿಗೂ ಕರೆದಿದ್ದೆ. ನಮ್ಮ ಮಾಮ ಅಕ್ಕನ ಕರ್ಕೊಂಬನ್ನಿ ಅಂತ ಹೇಳಿದೆ, ಬಟ್ ಆದರೆ ಅವರೇನೋ ಬೇರೆ ಇದರಿಂದ ಬರಲಿಲ್ಲ, ಅವರು ಕೆಲಸದಿಂದ. ಆ್ಯಂಡ್ ಎಲ್ಲರೂ ನಾನು ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ನಮ್ಮ ಫ್ಯಾಮಿಲಿ ಅಂದರೆ ನನ್ನ ತಮ್ಮ ನಮ್ಮ ಪಪ್ಪ ಇಬ್ಬರು ಬಿಟ್ಟು ಎಲ್ಲರೂ ಬಂದಿದ್ದರು. ನಮ್ಮ ತಮ್ಮ ಅವನು ಸ್ವಲ್ಪ ಪೇಪರ್ ಮಾಡೋದಿತ್ತು ಅಂತಂದೇಳಿ ಬರಲಿಲ್ಲ. ಅದಕ್ಕೆ ನಾನು ಸಿಟ್ಟಾಗಿದ್ದೆ. ನಾನು ಮಾತಾಡ್ಸಿದ್ದಿಲ್ಲ ಒಂದು ಸ್ವಲ್ಪ ದಿನ, ಬರಲಿಲ್ಲ ಅಂತಂದೇಳಿ. ನಮ್ಮ ಅಪ್ಪ ಎಲ್ಲೋ ಹೋಗಿದ್ದರು, ಕಾರಲ್ಲಿ ಹೋಗಿದ್ದರು. ಸೊ ಅವರು ಲೇಟಾಗಿ ಬಂದರು. ಅವ್ರ ಜೊತೆನೂ ಸ್ವಲ್ಪ ಹಾಗೆ ಮುನ್ಸ್ಕೊಂಡಿದ್ದೆ. ಮತ್ತು ಅಲ್ಲಿ ಮನೆಗೆ ಹೋದ್ಮೇಲೆ ಅವರು ಕೂಡ ಕೇಕ್ ಕಟ್ ಮಾಡಿಸಿದ್ರು. ಸೊ ಈ ವರ್ಷ ಏನೋ ಒಂಥರ ಸ್ಪೆಷಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಈ ವರ್ಷ ಅವರು ವಿನಯ್ ಸರ್ ಕೂಡ ಅವರ ಸರ್ ಅಂದರೆ ಮೀನ್ಸ್ ನನ್ನ ಹಸ್ಬೆಂಡ್ ಅವರ ಸರ್ ಇದ್ದಾರಲ್ಲ, ಸೊ ಅವರು ಕೂಡ ತುಂಬಾ ಚೆನ್ನಾಗಿ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡಿದರು. ಸೊ ತುಂಬಾ ಖುಷಿ ಆಯಿತು. ಅವರು ಖುಷಿಪಟ್ಟರು, ನನಗೂ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಷ್ಟು ವರ್ಷಕ್ಕಿಂತ ಈ ವರ್ಷ ತುಂಬಾ ಸ್ಪೆಷಲ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಇಬ್ಬರು ಮಕ್ಕಳು ಇದ್ದಾರೆ, ಒಂದು ಆ್ಯಂಡ್ ಅದರಲ್ಲೂ ಒಂದು ಗಂಡು ಒಂದು ಹೆಣ್ಣು ಮಗಳು ಬಂದಿದ್ದಾಳೆ, ಎರಡನೇದು. ಆ್ಯಂಡ್ ವಿನಯ್ ಸರ್ ಅವ್ರ ಜೊತೆ ಅವರು ಸೆಲೆಬ್ರೇಟ್ ಮಾಡಿರೋದು ಅವ್ರ ಬರ್ಡೇನ. ಸೊ ಗೌರವದಿಂದ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಅದು ಕೂಡ ತುಂಬಾ ಖುಷಿ ಆಯಿತು ನನಗೂ ನನ್ನ ಹಸ್ಬೆಂಡ್ಗೂ. ಯಾರಿಗೆ ವಿಶ್ ಮಾಡದೇ ಇರೋರಿಗೂ ತಲೆ ಕೆಡಿಸ್ಕೊಂಡಿಲ್ಲ ನಾವು, ಬಟ್ ಅವ್ರು ವಿಶ್ ಮಾಡಿ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರಲ್ಲ, ಸೊ ಅದನ್ನು ಮಾತ್ರ ನಾನು ನನ್ನ ಹಸ್ಬೆಂಡ್ ತುಂಬಾ ಖುಷಿಪಟ್ವಿ. ಸೊ ಅವ್ರಿಗೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ. ಸೊ ಆ್ಯಂಡ್ ಎಲ್ಲರೂ ಸ್ವಲ್ಪ ಜನ ವಿಶ್ ಮಾಡಲಿಲ್ಲ. ಸೊ ಅವ್ರಿಗೂ ಏನೂ ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಏನೇನು ಇರುತ್ತೆ ಅಂತ, ಅದು ಅವ್ರ ಪರ್ಸ್ನಲ್ಲು. ಬಟ್ ಆದರೆ ಟಿಟ್ ಫಾರ್ ಟ್ಯಾಟ್ ಇದ್ದಂಗೆ, ಒಂಥರ ನಾವು ಮಿರರ್ ಇದ್ದಂಗೆ. ನಾನು ಮಾತ್ರ ಒಂಥರ ಮಿರರೇ ಇದ್ದಂಗೆ. ಅವ್ರು ಯಾವ ರೀತಿ ನಡ್ಕೊತಾರೆ, ಹೆಂಗಿರ್ತಾರೋ ನಾನು ಹಾಗೆ. ಅವರು ಇವತ್ತು ಅವ್ರದ್ದು ಟೈಮ್ ಇತ್ತಂದರೆ ನಾಳೆ ನನ್ನ ಟೈಮ್ ಇರುತ್ತೆ. ಸೊ ಅದಕ್ಕೆ ನಾನು ಏನಕ್ಕೂ ತಲೆ ಕೆಡಿಸ್ಕೊಳಲ್ಲ. ಯಾರು ವಿಶ್ ಮಾಡಿದ್ರೇ ಬಿಟ್ರೇ, ಯಾರ ಆಶೀರ್ವಾದ ಸಿಗಬೇಕೋ ಅವ್ರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ನಮಗೆ. ಆ್ಯಂಡ್ ನಾವಿನ್ನೂ ಚೆನ್ನಾಗೇ ಇರ್ತೀವಿ, ಚೆನ್ನಾಗಿದ್ದೀವಿ. ಸೊ ಯಾರೆಲ್ಲ ವಿಶ್ ಮಾಡಿದ್ರಿ ನನ್ನ ಹಸ್ಬೆಂಡ್ಗೆ, ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ಸೊ ನನ್ನ ಔಟ್ಫಿಟ್ ನೋಡಿ, ಈ ಥರ ಗೌನ್ ಇದೆ. ನನಗೆ ನೀಟಾಗಿ ವಿಡಿಯೋನೇ ಮಾಡೋಕ್ಕೆ ಯಾರೂ ಸಿಗಲಿಲ್ಲ. ಸೊ ನನ್ನ ತಮ್ಮ ಚಂದು ಅಂತ ಇದ್ದಾನಲ್ಲ, ಅವನೇ ವಿಡಿಯೋ ಮಾಡಿದ್ದು. ಪಾಪ ಅವನಿಗೆ ಲಾಸ್ಟಿಗೆ ಅವ್ನು ವಿಡಿಯೋ ಮಾಡ್ತಾ ನಿಂತ್ಕೊಂಡಿದ್ದಾನೆ ಅಂತ ನನಗೆ ನನ್ನ ಹಸ್ಬೆಂಡಿಗೆ ಕೇಕ್ ತಿನ್ನಿಸೋದೇ ಮರ್ತೋಗ್ಬಿಟ್ಟೈತೆ. ನನ್ನ ತಮ್ಮಂಗೆ ತಿನ್ನಿಸೋದೇ ಮರ್ತೋಗ್ಬಿಟ್ಟಿದೆ. ಯಾಕೆಂದರೆ ಅವನು ವಿಡಿಯೋ ಮಾಡ್ತಾ ಇದ್ನಲ್ಲ, ಸೊ ಅದಕ್ಕೆ ನೆನಪೇ ಇಲ್ಲ ಕೇಕ್ ತಿನ್ನಿಸ್ಬೇಕು ಅಂತಂದೇಳಿ. ಆಮೇಲೆ ಅಯ್ಯೋ ಚಂದಗೆ ತಿನ್ನಿಸಿಲ್ಲ ಅಂತಂದೇಳಿ ಆಮೇಲೆ ರಿಯಲೈಸ್ ಮಾಡಿಕೊಂಡು ಆಮೇಲೆ ಅವನಿಗೆ ತಿನ್ನಿಸಿದ್ರು. ಪಾಪ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಅವನ ತಮ್ಮ ಅಂತ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಆ್ಯಂಡ್ ಅಮ್ಮು ಕೂಡ ತುಂಬಾ ಅಳ್ತಾ ಇದ್ಲು. ಆಗಲೇ ಸ್ಟಾರ್ಟ್ ಮಾಡಿದ್ದವಳು ಅಳೋದಕ್ಕೆ. ನಾನು ನೀಟಾಗಿ ಫೋಟೋಸ್ನೂ ತೆಗೆಸ್ಕೊಳಕ್ಕಾಗ್ತಾಯಿಲ್ಲ. ಇದು ಅಮ್ಮು ಅಳ್ತಾಳೆ ಅಂತಂದು ಹೇಳಿ ನಾವು ಮುಂಚೆ ಒಬ್ಬರು ಬುಕ್ ಮಾಡಿದ್ರು ನಮಗಿನ್ನ ಮುಂಚೆ. ಅವ್ರ ಟೈಮಿಂಗ್ಸ್ ಇರುತ್ತಲ್ಲ, ಅವರು ಬುಕ್ ಮಾಡಿರೋ ಟೈಮಿಂಗ್ಸು ಅವ್ರಿಗೆ ಗೊತ್ತಿರುತ್ತಲ್ಲ, ಅವರು ಇದ್ದರು ಆಲ್ರೆಡಿ. ಬಟ್ ಅಮ್ಮು ಅಳ್ತಾ ಇದ್ದಾಳೆ ಅಂತಂದೇಳಿ ನಮಗೆ ಫಸ್ಟ್ ಕೊಟ್ಬಿಟ್ರು ಅವರು. ಸೊ ಅದಕ್ಕೆ ನಾವು ನೀಟಾಗಿ ಫೋಟೋನೂ ತೆಗೆಸ್ಕೊಳಕ್ಕಾಗಲಿಲ್ಲ, ಅರ್ಜೆಂಟಾಗಿ ಮಾಡಿದ್ವಿ. ಅದು ಒಂದು ಸ್ವಲ್ಪ ನನಗೆ ಬೇಜಾರಾಯಿತು. ಸ್ವಲ್ಪ ಒಂದು ಮಟ್ಟಿಗೆ ಅಷ್ಟೇ ಬೇಜಾರಾಯಿತು. ಇನ್ನೂ ಚೆನ್ನಾಗಿ ಫೋಟೋ ತೆಗೆಸ್ಕೋಬೇಕಿತ್ತು ಅಂತಂದೇಳಿ. ಸೊ ಇಷ್ಟೆಲ್ಲ ಆದಮೇಲೆ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳೋಣ ಅಂತಂದೇಳಿ ಸೊ ಫ್ಯಾಮಿಲಿ ಫೋಟೋನ ತಗೊತಾ ಇದ್ವಿ. ಇವಾಗ ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕಾದ್ರೆ ನನಗೆ ನೆನಪಾಗಿದ್ದು ನಮ್ಮ ಚಂದುಗೆ ಕೇಕೆ ತಿನ್ನಿಸಿಲ್ಲ ಅಂತಂದೇಳಿ. ಆನಂತರ ನನ್ನ ಹಸ್ಬೆಂಡ್ ತರಿಸಿದ್ರು, ನಮ್ಮ ಮುದ್ದು ಅಳಿಯ ಅಂತಂದೇಳಿ ತೆಗೀರಿ ಅಂತಂದೇಳಿ ಒಬ್ಬರು ಸ್ಟಾಫ್ ಇದರಲ್ಲಿ, ಅವ್ರಿಗೆ ಅವ್ರ ಕೈಲೇ ಫೋನ್ ಕೊಟ್ಟು ತೆಗ್ಸಿದ್ರು. ಆ್ಯಂಡ್ ಅಮ್ಮು ಕೂಡ ಸ್ವಲ್ಪ ಕಿಟ್ಲೆ ಮಾಡ್ತಾಯಿದ್ಲು. ಮಯ್ಯೂಗೂ ಸ್ವಲ್ಪ ಚೆನ್ನಾಗಿ ಅವನ್ನ ಎಂಜಾಯ್ ಮಾಡ್ದ. ಈ ಥರ ಎಲ್ಲ ಮಕ್ಕಳಿಗೆ ಹೊಸದಾಗಿ ತೋರಿಸ್ತಾ ಇದ್ದರೆ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಚೆನ್ನಾಗಿ ಹೊರಗಿನ ಪ್ರಪಂಚ ಗೊತ್ತಾಗುತ್ತೆ. ಆ್ಯಂಡ್ ಅವರು ಕೂಡ ಹ್ಯಾಪಿಯಾಗಿರ್ತಾರೆ.
ಸೊ ಎಲ್ಲರೂ ಚೆನ್ನಾಗಿರ್ತಾರೆ. ನನ್ನ ಮಯು ಹಿಂದ್ಗಡೆಯಿಂದ ಕೂದಲು ಜಗ್ತಾ ಇದ್ದ, ಅವನಿಗೆ ಒಂದು ಏಟ್ ಕೊಟ್ಬಿಟ್ಟೆ. ಅವನು ಒಂದು ಸ್ವಲ್ಪ ಹೊತ್ತು ಹತ್ತ, ಆನಂತರ ಸುಮ್ಮನಾದ. ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ 9:30 ಏನೋ ಆಗಿತ್ತು. ಫಸ್ಟ್ ಸಿಕ್ಕಾಪಟ್ಟೆ ಮಳೆನೂ ಬರ್ತಾಯಿತ್ತು. ಅಲ್ಲಿಂದ ನಮ್ಮ ಮನೆಯವ್ರ ಗಾಡಿ ಕೀನ ನಮ್ಮ ಅಜ್ಜಿ ಹತ್ರ ಕೊಟ್ಟಿದ್ದರು. ಅವ್ರ ಹತ್ರನೇ ಇದೆ ಅಂತಂದೇಳಿ ನಾವು ಆಟೋದಲ್ಲಿ ಬಂದುಬಿಟ್ವಿ. ಸೊ ಕಾರು ನಮ್ಮ ಅಪ್ಪ ತೊಗೊಂಡೋಗಿದ್ರಲ್ಲ, ಸೊ ಅದಕ್ಕೆ ಕಾರಲ್ಲಿ ಹೋಗೋಕ್ಕಾಗಲಿಲ್ಲ, ಆಟೋದಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡ್ಬಿಟ್ವಿ. ಸೊ ಅವ್ರದ್ದು ಗಾಡಿ ಕೀ ಬೇರೆ ನಮ್ಮ ಕಡೆ ಇದೆ. ಸೊ ಮತ್ತೆ ಹೋಗಿ ಮತ್ತೆ ಆಟೋ ರಿಟರ್ನ್ ಮಾಡಿಸ್ಕೊಂಡು ಮತ್ತೆ ಕೀ ಕೊಟ್ಟು ಮತ್ತೆ ಬರೋಷ್ಟೊತ್ತಿಗೆ ಮತ್ತೆ ಅದೇ ಮಳೆ ಬರ್ತಾ ಇದೆ. ಇನ್ನೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ನೋಡಿ. ನಮ್ಮ ಈಗ ಹೊಡೆದ್ಬಿಟ್ಟೆ ನಾನು. ಸೊ ಏಟು ಹಾಕಿದೆ ಅಂತಂದೇಳಿ ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ನನಗೆ ಏನೇ ಆದ್ರೂ ಕೂದಲು ಮಾತ್ರ ಮುಟ್ಬಾರ್ದು. ನಂಗೆ ಕೂದಲು ಮುಟ್ಟಿದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ನನಗೆ. ಅವನು ಅದರಲ್ಲೂ ತುಂಬ ಜನ ಇದ್ರಂದರೆ ಇನ್ನೂ ಜೋರು ಬಾಯಿ ಮಾಡಿ ಅಳ್ತಾನೆ. ನಾನು ಒಂದು ಸ್ವಲ್ಪ ಎದುರಿಸಿ ಮತ್ತೆ ಮಾಡ್ದೆ. ಅವನಿಗೆ ನಮ್ಮ ತಮ್ಮ ಚಂದು ಇದ್ದಾನಲ್ಲ, ಅವನು ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಅವನಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಸೊ ಅವನ ಕಡೆ ಕೊಟ್ಟೆ ಅಂದರೆ ಆಮೇಲೆ ಸಮಾಧಾನ ಆದ. ಆ್ಯಂಡ್ ನಾವಿಬ್ಬರು ಒಂದು ಕಪಲ್ ಫೋಟೋಸ್ ತೆಗೆಸ್ಕೊಂಡ್ವಿ. ಒಂದು ಸ್ವಲ್ಪ 1-2-3 ಏನೋ ತೆಗೆಸ್ಕೊಂಡ್ವಿ ಅಷ್ಟೇ. ಇನ್ನೂ ಜಾಸ್ತಿ ತೆಗೆಸ್ಕೋಬೇಕಿತ್ತು. ಒಂದಿಷ್ಟು ರೀಲ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನೂ ಆಗಲಿಲ್ಲ. ಯಾಕೆ ಅಂದರೆ ಈ ಮಕ್ಕಳು ಇದ್ದಾರಲ್ಲ, ಇವ್ರ ಮಕ್ಕಳು ಕರ್ಕೊಂಡೋದ್ರೆ ಹಿಂಗೆ ಏನೂ ಆಗಲಿಲ್ಲ. ರೀಲ್ಸ್ ಏನೂ ಮಾಡೋಕ್ಕಾಗಲಿಲ್ಲ. 1-2-3 ಫೋಟೋಸ್ ಅಷ್ಟೇ ತೆಗೆಸ್ಕೊಂಡ್ವಿ. ಆ್ಯಂಡ್ ಅಮ್ಮನ ಎತ್ಕೊಂಡು ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡ್ರು. ಅಲ್ಲಿ ಊಟ ಮಾಡೋಣ ಅಂತಂದರೆ ಹೋಟೆಲಲ್ಲಿ ಅಮ್ಮ ಬೇರೆ ಅಳ್ತಾ ಇದ್ಲು ಅಂತಂದು ಹೇಳಿ ನಾವು ಮನೇಲಿ ಹೆಂಗೂ ಅಡುಗೆ ಇತ್ತಲ್ಲ, ಬಿರಿಯಾನಿ ಮತ್ತು ಕಬಾಬ್ನ ಮಾಡಿಸಿದ್ದೆ. ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಾಗಿತ್ತು ಅಡುಗೆ ಮಾತ್ರ. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಮತ್ತು ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಅವರು ಊಟ ಮಾಡ್ಕೊಂಡು ಮನೆಗೆ ಹೋದರು. ಆ್ಯಂಡ್ ಅವರ ಅಪ್ಪ ಮಗಳು ಇಬ್ಬರು ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ನಿಂತ್ಕೊಂಡಿದ್ರು. ಬಟ್ ಅಮ್ಮ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಅವಳು ಇರೋದೇ ತುಂಬ ದಿನ ಇರೋದೇ ಹೆಚ್ಚು, ತುಂಬ ಹೊತ್ತಿರೋದೇ ಹೆಚ್ಚು. ಯಾಕೆ ಅಂದರೆ ಅಷ್ಟೊಂದು ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಭಾಳನೇ ಅಳ್ತಾ ಇದ್ಲು. ಲಾಸ್ಟಿಗೆ ಅವಳ ಸಲುವಾಗಿ ನಾವು ಬೇಗನೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟು ಊಟ ಮಾಡಿಕೊಂಡು ಅವಳಿಗೆ ಫೀಡ್ ಮಾಡಿ ಅವಳಿಗೆ ಫಸ್ಟು ಮಲಗಿಸ್ಬಿಟ್ಟೆ ನಾನು. ಅವಳು ಅಳ್ತಾ ಇದ್ರೂ ಅವಳ ಜೊತೆನೇ ಫೋಟೋ ತೆಗೆಸ್ಕೋಬೇಕು ಅನ್ನೋದು ಎಲ್ಲರೂ ಆಸೆನೂ ಅದೇ. ಯಾಕೆ ಅಂದರೆ ಈಗ ಅವಳದು ಇನ್ನೂ ನಾಮಕರಣ ಬೇರೆ ಮಾಡಿಲ್ಲ. ಸೊ ಅದಕ್ಕೆ 9 ಮಂತ್ಸ್ವರೆಗೂ ಮತ್ತೆ ದೊಡ್ಡವಳಾಗ್ಬಿಡ್ತಾಳೆ 9 ಮಂತ್ಸಿಗೆ ಅಂತಂದೇಳಿ. ಈಗ ಫಸ್ಟ್ ಮಂತ್ ಅಲ್ವಾ ರನ್ನಿಂಗು. ಸೊ 5 ತಿಂಗಳಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೋಬೇಕು ಅಂತಂದೇಳಿ ಎಲ್ಲರೂ ಕರ್ಕೊಂಡು ಅಮ್ಮ ಕರ್ಕೊಂಡು ಎಲ್ಲರೂ ಫೋಟೋಸ್ ತೆಗೆಸ್ಕೊತಾ ಇದ್ದರು. ಆ್ಯಂಡ್ ನಾವು ಕೂಡ 1-2 ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಮನೆಗೆ ಹೊರಟ್ಬಿಟ್ವಿ ಬೇಗನೆ. ಸೊ ಇದಾಗಿತ್ತು. ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.